ಭಾರತ ಪಾಕಿಸ್ತಾನದ ಮಧ್ಯೆ ಅಣು ಸಮರದ ಉದ್ಗಾರ ಕೇಳುತ್ತಿದೆ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಶೇಕ್ ಆಗಿರೋ ಪಾಕಿಸ್ತಾನ್ ಜಾಗತಿಕ ಸಮುದಾಯದ ಎದುರು ಬಚಾವ್ ಮಾಡಿ ಅಂತ ಪರೋಕ್ಷವಾಗಿ ಅಂಗಲಾಚ್ತಾ ಇದೆ. ಪಾಕ್ ಬಾಯಲ್ಲಿ ಪರಮಾಣು ಬಾಂಬ್ ಮಂತ್ರ. ನಿಜವಾಗಿ ಅಣು ಬಾಂಬ್ ದಾಳಿ ನಡೆಯುತ್ತಾ? ನುಗ್ಗಿ ಹೊಡೆಯೋದು, ಭಾರತ ನುಗ್ಗಿ ಹೊಡೆಯೋದಂತೂ ಫಿಕ್ಸ್. ಇದು ಭಾರತ ಹೇಳಿದ ಮಾತಲ್ಲ, ಬದಲಿಗೆ ಪಾಕಿಸ್ತಾನದ ಸಚಿವರೇ ತಡಬಡಾಯಿಸಿದ ಉದುರಿಸಿರುವ ನುಡಿಮುತ್ತುಗಳು. ಎಸ್, ಭಾರತದಲ್ಲಿ ಪ್ರತೀಕಾರದ ಕೂಗು ಮೊಳಗಿದ್ರೆ ಅದೆಲ್ಲಿಂದನೂ ಪಾಕಿಸ್ತಾನದ ಸಚಿವ ರಾತ್ರೋರಾತ್ರಿ ಸುದ್ದಿಗೋಷ್ಠಿ ನಡೆಸಿಬಿಟ್ಟ. ಅಯ್ಯೋ, ಭಾರತ ಎಲ್ಲದಕ್ಕೂ ರೆಡಿಯಾಗಿದೆ, ಇನ್ನೇನ್ ದಾಳಿ ಮಾಡೋದೊಂದೇ ಬಾಕಿ ಅಂತ ಪಾಕ್ ಮಾಹಿತಿ ಸಚಿವ ಅತಾವುಲ್ಲಾ ತರೂರ್ ಗಲಿಬಿಲಿಯಲ್ಲೇ ಡೈಲಾಗ್ ಬಿಟ್ಟಿದ್ದಾನೆ. ಪಾಕಿಸ್ತಾನ್ has credible intelligence that India intends carrying out military action against Pakistan in the next 24 to 36 hours. ಅವನದು ಒಂದು ರಾಗವಾದ್ರೆ ಮತ್ತೊಬ್ಬ ಮಿನಿಸ್ಟರ್ ಹನೀಫ್ ಅಬ್ಬಾಯಿಸಿದ್ದು ಇನ್ನೊಂದು ರಾಗ. ಸಿಂಧು ನದಿ ನೀರಿಗೆ ಬ್ರೇಕ್ ಹಾಕಿದ ಭಾರತದ ಮೇಲೆ ಇವನು ಪರಮಾಣು ಬಾಂಬ್ ಹಾಕ್ತಾನಂತೆ. ಕೈಯಲ್ಲಿ ಆಗ್ದೋನು ಮೈ ಪರಿಚ್ಕೊಂಡ ಅಂತಾರಲ್ವಾ, ಇವನದ್ದು ಅದೇ ಚಾಳಿ. उन्होंने कह दिया ना कि अगर हमारा पानी बंद करेंगे तो फिर जंग के लिए तैयार हो जाएं. ये जो गोरी, शहीन, गजनवी, ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा. ये जो 130 एटॉमिक हमारे पास वेपन है वो हमने सिर्फ मॉडल बनाने के लिए नहीं रखे हुए, और आपको पता ही नहीं कि हमने पाकिस्तान के किस किस हिस्से में रखे हुए हैं. ये दुनिया भी जानती है, आप भी जानते हैं. ಇನ್ನು ಹೀಗೆ ಭಾರತದ ಎದುರು ಸಚಿವರು ಎಗರಲಾಡ್ತಾ ಇದ್ದಾರೆ. ಆದರೆ ಅವರ ಯೋಗ್ಯತೆ ಏನು, ಅವರ ಶಕ್ತಿ ಎಷ್ಟು ಅಂತ ನೋಡೋದಾದ್ರೆ, ಭಾರತವು ಸೇನಾ ಶಕ್ತಿಯಲ್ಲಿ 4ನೇ ರ್ಯಾಂಕ್ನಲ್ಲಿದ್ದರೆ ಪಾಕಿಸ್ತಾನ 12ನೇ ರ್ಯಾಂಕಿಂಗ್ನಲ್ಲಿದೆ. ಇನ್ನು ಭಾರತದ ಬಳಿ ಅಣ್ವಸ್ತ್ರ ಸಿಡಿತಲೆ 140, ಪಾಕ್ ಬಳಿ 150 ಇದೆ. ಭಾರತದ ಸಕ್ರಿಯ ಯೋಧರ ಸಂಖ್ಯೆ 21 ಲಕ್ಷವಿದ್ರೆ ಪಾಕ್ ಯೋಧರ ಸಂಖ್ಯೆ 6.5 ಲಕ್ಷ ಇದೆ. ಭಾರತದ ಮೀಸಲು ಪಡೆಯ ಸಂಖ್ಯೆ 11.5 ಲಕ್ಷ ಇದ್ರೆ ಪಾಕ್ನಲ್ಲಿ 5 ಲಕ್ಷ ಮೀಸಲು ಪಡೆ ಇದೆ. ಇನ್ನು ನಮ್ಮ ಬಳಿ 4426 ಯುದ್ಧ ಟ್ಯಾಂಕರ್ಗಳಿದ್ರೆ ಪಾಕಿಸ್ತಾನದ ಬಳಿ 2735 ಟ್ಯಾಂಕರ್ಗಳಿವೆ. ಭಾರತದ ಬಳಿ 5681 ಶಸ್ತ್ರ ಸಜ್ಜಿತ ವಾಹನಗಳಿದ್ರೆ ಪಾಕಿಸ್ತಾನದ ಬಳಿ 3066 ವಾಹನಗಳಿವೆ. ಅದೇ ರೀತಿ ಭಾರತದ ಬಳಿ 5067 ಫಿರಂಗಿಗಳಿದ್ರೆ ಪಾಕ್ ಬಳಿ 3745 ಫಿರಂಗಿಗಳಿವೆ. ಭಾರತದ ಬಳಿ 2216 ಒಟ್ಟು ವಿಮಾನಗಳಿದ್ರೆ ಪಾಕಿಸ್ತಾನದ ಬಳಿ ಅದರ ಸಂಖ್ಯೆ 1143 ಇದೆ. ಭಾರತದ ಬಳಿ 323 ಯುದ್ಧ ವಿಮಾನಗಳಿದ್ರೆ ಪಾಕ್ ಬಳಿ 186 ಇದೆ. ಇನ್ನು ಭಾರತವು 220 ದಾಳಿ ಹೆಲಿಕಾಪ್ಟರ್ಗಳಿದ್ರೆ ಪಾಕಿಸ್ತಾನ 90 ಹೆಲಿಕಾಪ್ಟರ್ಗಳನ್ನು ಒಳಗೊಂಡಿದೆ. ಭಾರತೀಯ ಸೇನೆ ಬಳಿ 15 ಸಬ್ ಮರಿನ್ಗಳಿದ್ರೆ ಪಾಕ್ ಹತ್ರ 5 ಸಬ್ ಮರಿನ್ಗಳಿವೆ. ಭಾರತದ ಹತ್ರ 2 ವಿಮಾನ ವಾಹಕಗಳಿವೆ. ಆದರೆ ಪಾಕಿಸ್ತಾನದ ಬಳಿ ಹೇಳಿಕೊಳ್ಳುವುದಕ್ಕೆ ಒಂದೂ ಇಲ್ಲ. ಪಾಕ್ ಪರಮಾಣು ಬಾಂಬ್ ಹಾಕುತ್ತಾ? ಪಾಕ್ ಅಣು ಬಾಂಬು ಬೆದರಿಕೆ ಹಾಕುತ್ತಾ? ವಿಶ್ವ ಸಮುದಾಯದ ನೆರವನ್ನ ಕೇಳುತ್ತಿದೆ. ಯಾರಾದರೂ ಬಂದು ಭಾರತಕ್ಕೆ ಬ್ರೇಕ್ ಹಾಕಿ ಅನ್ನೋ ಮೆಸೇಜ್ ಪಾಸ್ ಮಾಡ್ತಾ ಇದೆ. ಭಾರತವನ್ನು ಎದುರಿಸುವ ಶಕ್ತಿ ಇಲ್ಲ. ಅಣು ಸಮರವಾದರೂ ಪಾಕ್ ಸರ್ವನಾಶ ಫಿಕ್ಸ್. ಹಾಗಾಗಿ ಭಾರತದ ಪ್ರಹಾರದಿಂದ ಬಚಾವ್ ಮಾಡಿ ಅನ್ನೋದೇ ಪಾಕ್ ಪರಮಾಣು ಬಾಂಬ್ ಸಮರದ ಹಿಂದಿನ ತಂತ್ರಗಾರಿಕೆ. ನಮ್ಮ ಹತ್ರ ಅಣು ಬಾಂಬ್ ಇದೆ, ನಮ್ಮ ಹತ್ರ ಅಷ್ಟಿದೆ ಇಷ್ಟಿದೆ, ನಾವು ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರಲ್ಲ, ಇದು ಕೇವಲ ನಮ್ಮನ್ನು ಎದುರಿಸಲಿಕ್ಕೆ ಹೊರತು ಏಕ್ದಮ್ ಅಣುಬಾಂಬನ್ನು ಅವರು ಯೂಸ್ ಮಾಡಲಿಕ್ಕೆ ಗೊತ್ತಿಲ್ಲ. ಒಂದು ವೇಳೆ ಅವರು ಅಣುಬಾಂಬನ್ನು ಯೂಸ್ ಮಾಡಿದರು ಅಂತ ತಿಳ್ಕೊಳ್ಳಿ, ಅದು ಯಾವ ಟೈಮಲ್ಲಿ ಬೇಕಾದರೂ ಆಗಲಿ, ಯುದ್ಧದ ಮೊದಲಾಗಲಿ, ಯುದ್ಧದ ಮಧ್ಯದಲ್ಲೇ ಆಗಲಿ, ಯುದ್ಧದ ಆಮೇಲೆ ಆದರೆ ಯಾವಾಗ ಅವರು ಯೂಸ್ ಮಾಡಲಿಕ್ಕೆ ಅಂತೇಳಿ ಬರ್ತದೆ, ನಮ್ಮ ಬಿಸ್ನೆಸ್ಗಳು ನಮ್ಮ ಎಲ್ಲವೂ ರೆಡಿ ಇದೆ ಅದನ್ನು ನಾಶಪಡಿಸಲಿಕ್ಕೆ, ಅದರಲ್ಲಿ ಸಂದೇಹ ಇಲ್ಲ. ಪಾಕ್ ಬಳಿ ಅಣು ಬಾಂಬ್ ಹೊತ್ತೊಯ್ಯುವ ಕ್ಷಿಪಣಿಗಳಿದೆಯಾ?
ಭಾರತ ಮನಸ್ಸು ಮಾಡಿದ್ರೆ ನೆಲ, ಜಲ, ಆಕಾಶ ಮಾರ್ಗಗಳಲ್ಲೂ ಶತ್ರುಗಳ ಮೇಲೆ ಕ್ಷಣಾರ್ಧದಲ್ಲಿ ಅಣುಬಾಂಬ್ ಎಸೆಯಬಲ್ಲದು. ಅದಕ್ಕೆಂದೇ ಬೇರೆ ಬೇರೆ ರೇಂಜಿನ ಪೃಥ್ವಿ, ಅಗ್ನಿ ಮಿಸೈಲ್ಗಳಿವೆ. ಆದರೆ ಪಾಕಿಸ್ತಾನದ ಬಳಿ ಆ ಸ್ಥಿತಿ ಇಲ್ಲ. ತಿರ್ಪೆ ಪಾಕ್ ಬಳಿ 150ಕ್ಕೂ ಹೆಚ್ಚು ಅಣುಬಾಂಬ್ಗಳಿವೆ ನಿಜ. ಆದರೆ ಅದನ್ನ ಭಾರತದ ಸಿಟಿಗಳ ಮೇಲೆ ಹೊತ್ತೊಯ್ಯಬಲ್ಲ ಕ್ಷಿಪಣಿಗಳೇ ಇಲ್ಲ. ಅಣುಬಾಂಬ್ ಪ್ರಯೋಗ ಆದ್ರೆ ಭಾರತ ಸುಮ್ಮನೆ ಇರುತ್ತಾ? ಭಾರತ ಅಣುಬಾಂಬ್ ಸಿದ್ಧಾಂತ ತುಂಬಾ ಕ್ಲಿಯರ್. ಭಾರತ ಮೊದಲು ಅಣುಬಾಂಬ್ ಹಾಕಲ್ಲ. ಅಣುಬಾಂಬ್ ಇಲ್ಲದ ದೇಶದ ವಿರುದ್ಧ ಅಣು ಸಮರ ಮಾಡೋದೇ ಇಲ್ಲ. ಇದು ಭಾರತದ ನ್ಯೂಕ್ಲಿಯರ್ ಡಾಕ್ಟ್ರೇನ್. ಒಂದು ವೇಳೆ ಅಣುಬಾಂಬ್ ಹೊತ್ತು ಪಾಕಿಸ್ತಾನದ ಮಿಸೈಲ್ಗಳು ಭಾರತದ ಗಡಿಗೆ ನುಗ್ಗಿದ್ರೆ ಅವುಗಳನ್ನ ಅಲ್ಲೇ ಹೊಡೆದು ಉರುಳಿಸುವ ತಾಕತ್ತು ಭಾರತಕ್ಕಿದೆ. ಭಾರತದ ಗಡಿಯಲ್ಲಿ S-400 ಸೇರಿ ಹಲವು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ರೆಡಿ ಮಾಡಿ ಇಟ್ಟುಕೊಂಡಿದೆ. ಅದನ್ನ ಮೀರಿ ಪಾಕ್ ಭಾರತ ಯಾವುದೇ ನಗರದ ಮೇಲೆ ಅಣುಬಾಂಬ್ ಹಾಕ್ತು ಅಂತ ಇಟ್ಕೊಳ್ಳಿ, ಒಂದಂತೂ ಸ್ಪಷ್ಟ, ಭಾರತದ ಒಂದು ನಗರ ಧ್ವಂಸವಾಗಬಹುದು. ಆದರೆ ಪೂರ್ಣ ಪಾಕಿಸ್ತಾನ ಮಾತ್ರ 2ನೇ ದಿನದಲ್ಲಿ ಸೂರ್ಯೋದಯ ಕೂಡ ನೋಡೋದೇ ಇಲ್ಲ. ರಾಜಶೇಖರ್ ಮ್ಯಾಗೇರಿ, ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಪಾಕಿಸ್ತಾನದ ಮಧ್ಯೆ ಅಣು ಸಮರದ ಉದ್ಗಾರ ಕೇಳುತ್ತಿದೆ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಶೇಕ್ ಆಗಿರೋ ಪಾಕಿಸ್ತಾನ್ ಜಾಗತಿಕ ಸಮುದಾಯದ ಎದುರು ಬಚಾವ್ ಮಾಡಿ ಅಂತ ಪರೋಕ್ಷವಾಗಿ ಅಂಗಲಾಚ್ತಾ ಇದೆ. ಪಾಕ್ ಬಾಯಲ್ಲಿ ಪರಮಾಣು ಬಾಂಬ್ ಮಂತ್ರ. ನಿಜವಾಗಿ ಅಣು ಬಾಂಬ್ ದಾಳಿ ನಡೆಯುತ್ತಾ? ನುಗ್ಗಿ ಹೊಡೆಯೋದು, ಭಾರತ ನುಗ್ಗಿ ಹೊಡೆಯೋದಂತೂ ಫಿಕ್ಸ್. ಇದು ಭಾರತ ಹೇಳಿದ ಮಾತಲ್ಲ, ಬದಲಿಗೆ ಪಾಕಿಸ್ತಾನದ ಸಚಿವರೇ ತಡಬಡಾಯಿಸಿದ, ಉದುರಿಸಿರುವ ನುಡಿಮುತ್ತುಗಳು. ಎಸ್, ಭಾರತದಲ್ಲಿ ಪ್ರತೀಕಾರದ ಕೂಗು ಮಳಗಿದ್ರೆ ಅದೆಲ್ಲಿಂದನೋ ಪಾಕಿಸ್ತಾನದ ಸಚಿವ ರಾತ್ರೋರಾತ್ರಿ ಸುದ್ದಿಗೋಷ್ಠಿ ನಡೆಸಿಬಿಟ್ಟ. ಅಯ್ಯೋ, ಭಾರತ ಎಲ್ಲದಕ್ಕೂ ರೆಡಿಯಾಗಿದೆ, ಇನ್ನೇನ್ ದಾಳಿ ಮಾಡೋದೊಂದೇ ಬಾಕಿ ಅಂತ ಪಾಕ್ ಮಾಹಿತಿ ಸಚಿವ ಅತಾವುಲ್ಲಾ ತರೂರ್ ಗಲಿಬಿಲಿಯಲ್ಲೇ ಡೈಲಾಗ್ ಬಿಟ್ಟಿದ್ದಾನೆ. Pakistan has credible intelligence that India intends carrying out military action against Pakistan in the next 24 to 36 hours. ಅವನದ್ದು ಒಂದು ರಾಗವಾದ್ರೆ ಮತ್ತೊಬ್ಬ ಮಿನಿಸ್ಟರ್ ಹನೀಫ್ ಅಬ್ಬಾಯಿಸಿದ್ದು ಇನ್ನೊಂದು ರಾಗ. ಸಿಂಧು ನದಿ ನೀರಿಗೆ ಬ್ರೇಕ್ ಹಾಕಿದ ಭಾರತದ ಮೇಲೆ ಇವನು ಪರಮಾಣು ಬಾಂಬ್ ಹಾಕ್ತಾನಂತೆ. ಕೈಯಲ್ಲಿ ಆಗ್ದೋನು ಮೈ ಪರಿಚ್ಕೊಂಡ ಅಂತಾರಲ್ವಾ, ಇವನದ್ದು ಅದೇ ಚಾಳಿ. उन्होंने कह दिया ना कि अगर हमारा पानी बंद करेंगे तो फिर जंग के लिए तैयार हो जाएं। ये जो गोरी, शहीन, गजनवी, ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा। ये जो 130 एटॉमिक हमारे पास वेपन है वो हमने सिर्फ मॉडल बनाने के लिए नहीं रखे हुए, और आपको पता ही नहीं कि हमने पाकिस्तान के किस किस हिस्से में रखे हुए हैं। ये दुनिया भी जानती है, आप भी जानते हैं। ಇನ್ನು ಹೀಗೆ ಭಾರತದ ಎದುರು ಸಚಿವರು ಎಗರಲಾಡ್ತಾ ಇದ್ದಾರೆ. ಆದರೆ ಅವರ ಯೋಗ್ಯತೆ